टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ಅಂದರೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ. ಹೀಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಜೋರಾಗಿದೆ. ಭಕ್ತರು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಹರಕೆಯನ್ನು ಅರ್ಪಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ಇದೀಗ ಮೈಸೂರಿನ ದೇವರಾಜ್ ಮೊಹಲ್ಲಾದ ಬದ್ರಿನಾಥ್ ಅವರು ಸಲ್ಲಿಸ್ತಾ ಇರುವಂತಹ ವಿಶೇಷವಾದಂತಹ ಲಾಡು ಎಲ್ಲರ ಗಮನ ಸೆಳೀತಾ ಇದೆ. ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿರುವಂಥದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 30 kg ತೂಗುವಂತಹ ವಿಶೇಷವಾದಂತಹ ಲಾಡುವನ್ನು ಬದ್ರಿನಾಥ್ ಅವರು ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಮಾಡಲಿಕ್ಕೋಸ್ಕರ ತಯಾರಿಸಿರುವಂಥದ್ದು. ಪ್ರತಿ ವರ್ಷ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ಅಂದರೆ ತಾಯಿಯ ಹುಟ್ಟು ಹಬ್ಬದ ದಿನ ಈ ರೀತಿಯಾದಂತಹ ಲಾಡುವನ್ನು ತಯಾರಿಸಿ ಅದನ್ನು ಮೊದಲು ದೇವಿಗೆ ಅರ್ಪಿಸಿ ತದನಂತರ ಏನು ವರ್ಧಂತಿ ಮಹೋತ್ಸವದಲ್ಲಿ ಭಾಗವಹಿಸುವಂತಹ ಭಕ್ತಾದಿಗಳಿಗೆ ಹಂಚುವಂಥ ಕೆಲಸ ಆಗ್ತದೆ. ನೀವು ನೋಡ್ತಾ ಇರುವಂಥದ್ದು 6 ವಿಶೇಷವಾದಂತಹ ಬೃಹದಾಕಾರದ ಲಾಡುಗಳು. ಅಂದರೆ ತಿರುಪತಿ ಮಾದರಿಯ ಲಾಡು ಆದರೂ ಸಹ ಇದು ಅದಕ್ಕಿಂತ ಒಂದು 5 ಪಟ್ಟು ಹೆಚ್ಚು ದೊಡ್ಡ ಗಾತ್ರದಲ್ಲಿರುವಂಥದ್ದು. ಅಂದರೆ ಒಂದೊಂದು ಲಾಡು 30 kg ತೂಗುವಂಥದ್ದಾಗ್ತದೆ. ಇಂತಹ 6 ಲಾಡುಗಳನ್ನು ಮೈಸೂರಿನಲ್ಲಿ 6 ಜನ ಬಾಣಸಿಗರು ಒಂದೇ ದಿನದಲ್ಲಿ ತಯಾರಿಸಿರುವಂಥದ್ದು ವಿಶೇಷ. ಯಾಕಂದರೆ ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸುವಂಥ ಸಂದರ್ಭದಲ್ಲಿ ಅದನ್ನು ತಯಾರಿಸಿಕೊಂಡು ಇಡಬಾರ್ದು ಅನ್ನೋ ಕಾರಣಕ್ಕಾಗಿ ಅಲ್ಲೇ ತಯಾರಿ ಮಾಡಿ ಅದನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತೆಗೆದುಕೊಂಡೋಗಿ ತಾಯಿಗೆ ಸಮರ್ಪಿಸುವಂಥ ಕೆಲಸ ಆಗ್ತದೆ. ಅದಾದ ನಂತರ ಪ್ರಸಾದ ರೂಪದಲ್ಲಿ ಅಲ್ಲಿ ಬರುವಂತಹ ಭಕ್ತರಿಗೆ ನೀಡುವಂಥ ಕೆಲಸ ಆಗ್ತದೆ. ಮತ್ತು ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಬೇರೆ ಬೇರೆ ಗಾತ್ರದಲ್ಲಿರುವಂತಹ ಲಾಡುಗಳನ್ನು, ಈ ಲಾಡುಗಳನ್ನು ಸಹ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಿಸುವಂಥ ಕೆಲಸ ಆಗ್ತದೆ. ಯಾಕಂದರೆ ಸಾಮಾನ್ಯವಾಗಿ ಯಾವುದೇ ಹುಟ್ಟುಹಬ್ಬದ ಸಮಾರಂಭಗಳಲ್ಲಿ ಸಿಹಿಯನ್ನು ಹಂಚಿ ಹುಟ್ಟುಹಬ್ಬ ಆಚರಿಸುವಂಥದ್ದು ಪದ್ಧತಿ. ಅದೇ ರೀತಿಯಾಗಿ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದಲ್ಲೂ ಸಹ ಸಿಹಿಯನ್ನು ಹಂಚಬೇಕು, ಭಕ್ತರಿಗೆ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಲಾಡುವನ್ನು ತಯಾರಿಸಿರುವಂಥ ಕೆಲಸ ಆಗಿದೆ. ಆದರೆ ಅಲ್ಲಿ ಇರುವಂಥದ್ದು ಅಂದರೆ ಆ ಲಾಡು ಏನಿದೆ, ಆ ಗಾತ್ರ ಏನಿದೆ, ಅದು ಎಲ್ಲರ ಗಮನವನ್ನು ಸೆಳೀತಾ ಇದೆ. ಯಾಕಂದರೆ 30 kg ಅಂದರೆ ಸಾಕಷ್ಟು ದೊಡ್ಡ ಗಾತ್ರದಲ್ಲಿರುತ್ತದೆ. ಇಷ್ಟು ದೊಡ್ಡ ಗಾತ್ರದ ಲಾಡುವನ್ನು ಯಾರೂ ಸಹ ತಯಾರಿ ಮಾಡೋದಿಲ್ಲ. ಹಾಗಾಗಿ ಇದನ್ನು ಚಾಮುಂಡಿ ಬೆಟ್ಟದಲ್ಲಿ ಆ ಹುಟ್ಟುಹಬ್ಬದಕ್ಕಾಗಿಯೇ ತಯಾರಿಸಲಾದಂತಹ ಲಾಡುಗಳಿದಾಗಿದೆ. ಮತ್ತು ಆ ಒಂದು ಲಾಡುಗಳನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ಎಲ್ಲರ ಬಾಯಲ್ಲೂ ಸಹ ನೀರು ಬರ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಲಾಡುವನ್ನು ತಾಯಿ ಚಾಮುಂಡೇಶ್ವರಿಗೆ ಸಮರ್ಪಿಸಿ ತದನಂತರ ಭಕ್ತರಿಗೆ ಹಂಚುವಂಥ ಕೆಲಸವಾಗ್ತದೆ. ಇದನ್ನು ತಯಾರಿಸಿರುವಂತಹ ಬಾಣಸಿಗರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ದೇವರಾಜ್ ಮೊಹಲ್ಲಾದ ಬದ್ರಿನಾಥ್ ಏನು ಈ ಪ್ರಸಾದವನ್ನು ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸಿ ಜನರಿಗೆ ನೀಡ್ತಾ ಇದ್ದಾರೆ, ಅವರು ಸಹ ನಮ್ಮ ಜೊತೆಗಿದ್ದಾರೆ. ಎಷ್ಟು ವರ್ಷದಿಂದ ಈ ಒಂದು ಲಾಡುಗಳನ್ನ ನೀಡ್ತಾ ಇದ್ದಾರೆ ಮತ್ತು ಯಾವ ಕಾರಣಕ್ಕೆ ನೀಡುವಂಥದ್ದು ಅಂತ? ನಾವೊಂದು 35 ವರ್ಷದಿಂದ ಇದೇ ರೀತಿನ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಹೆಮ್ಮೆ ಅಂದರೆ ನಮ್ಮ ನಾಡಿನ ಅಧಿದೇವತೆ, ನಮಗೆಲ್ಲನೂ ಅವರೇನೆ. ಅವರು ಒಂದು ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಮ್ಮ ಪೇರೆಂಟ್ಸ್ ಹೆಂಗೆ ಹುಟ್ಟುಹಬ್ಬ ಮಾಡ್ತೀವೋ ಅದೇ ಥರ ನಮ್ಮ ತಾಯಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮನೆಯಿಂದನೇ ಸಿಹಿ ಒಂದು ವಿತರಣೆ ಆಗಬೇಕು ಅಂತ ಭಾಳ ಒಂದು 35 ವರ್ಷದಿಂದ ಇದೇ ಥರ ಮಾಡ್ಕೊಂಬಂದಿದ್ದೀವಿ. ಆ ತಾಯಿ ನಮ್ಗೆ ಇನ್ನಷ್ಟು ಕರುಣೆ ಮಾಡಿ ಮತ್ತಷ್ಟು ಜನಕ್ಕೆ ಇದು ಒಂದು ಪ್ರಸಾದ ಹಂಚಿಕೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡ್ಕೋತಾ ಇದ್ದೀವಿ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷವಾದಂಥ ಶಕ್ತಿ ಇರುತ್ತೆ, ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಸಹ ಫಲಿಸ್ತದೆ ಅಂತೇಳಿ. ಸೊ ಏನೆಲ್ಲ ಪ್ರಾರ್ಥನೆಯನ್ನು ತಾಯಿಯಲ್ಲಿ ಮಾಡ್ಕೊಂಡಿದ್ದೀರ ಅಂತ? ನಾವು ನಾಡಿಗೆ ಸುಭಿಕ್ಷೆ ಆಗಬೇಕು, ಮಳೆ ಬೆಳೆ ಚೆನ್ನಾಗಿ ಬಂದು ರೈತಾಪಿ ವರ್ಗದವರು ತುಂಬ ಅಚ್ಚುಕಟ್ಟಾಗಿ ಈ ಸಲ ಬೆಳೆ ಬಂದು ಅವ್ರಿಗೆಲ್ಲರಿಗೂ ಆ ತಾಯಿ ಅಂದರೆ ನೀವೇನು ಶಕ್ತಿ ದೇವತೆ ಸರಸ್ವತಿ ಲಕ್ಷ್ಮಿ ಎಲ್ಲ ರೈತರಿಗೂ ಲಕ್ಷ್ಮೀ ಕಟಾಕ್ಷ ಆಗಲಿ ಅಂತ ಒಂದೇ ಒಂದು ನನ್ನ ಸಂಕಲ್ಪ. ಎಲ್ಲ ಇಡೀ ದೇಶಕ್ಕೆ ಒಳ್ಳೇದಾಗಬೇಕು, ಇಡೀ ರಾಜ್ಯಕ್ಕೆ ಒಳ್ಳೇದಾಗಬೇಕು. ದೇವರು ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾನೆ, ನಮಗೆ ನಮ್ಮ ಅಕ್ಕಪಕ್ಕದಲ್ಲಿರೋರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಪ್ರತಿ ವರ್ಷ ಹಿಂಗೆ ಮಾಡ್ಕೊಬರ್ತಾಯಿದ್ವಿ. ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಕಾರಣಕ್ಕಾಗಿ ಪ್ರಸಾದವನ್ನು ಹಂಚ್ತಾ ಇದ್ದೀನಿ ಅಂತೇಳಿ ಬದ್ರಿನಾಥ್ ಹೇಳಿದರೆ, ಇದರ ಜೊತೆಗೆ ಬಾಣಸಿಗರು ನಮ್ಮ ಜೊತೆಗಿದ್ದಾರೆ. ಆ ಲಾಡುವನ್ನು ನೋಡ್ತಾ ಇದ್ದರೆ ಒಂದು ರೀತಿಯಾದಂತಹ ಆಕರ್ಷಣೆ ಇದೆ. ಯಾಕಂದರೆ ಅಷ್ಟು ಬೃಹತ್ ಗಾತ್ರದಲ್ಲಿದೆ, 30 kg ತೂಗ್ತಾ ಇದೆ. ಎಷ್ಟು ಜನ ಬಾಣಸಿಗರು ಮಾಡಿದಂಥದ್ದು ಮತ್ತು ಏನೆಲ್ಲ ಪದಾರ್ಥಗಳನ್ನ ಅದಕ್ಕೆ ಬಳಸಲಾಗಿದೆ? ಮೊದಲಿಗೆ ಸಮಸ್ತ ಮೈಸೂರಿನ ಜನತೆಗೆ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಇವರು ಹೇಳ್ದಂಗೆ ಬದ್ರಿನಾಥ್ ಅವ್ರು ಹೇಳ್ದಂಗೆ 35 ವರ್ಷದಿಂದ ಇದೊಂದು ಸಂಕಲ್ಪ, ಅವರಿಗೆ ಜನಕ್ಕೆ ಒಳ್ಳೆಯದಾಗಬೇಕು. ಅವರೊಬ್ಬರೇ ದುಡ್ಡು ಖರ್ಚು ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅದನ್ನು ಮಾಡೋಕ್ಕೂ ಒಬ್ಬರು ಬೇಕಂತಲ್ವ. ಆ ತಾಯಿ ನಮಗೆ ಇದೊಂದು ಒಳ್ಳೆಯ ಅವಕಾಶ. ನಮ್ಮ ಸ್ನೇಹಿತ ರಾಮಕೃಷ್ಣ ಹೆಚ್ಚು ಕಡಿಮೆ ಒಂದು 50 kg ಆ ತಾಯಿ ಸಂಕಲ್ಪ ಒಳ್ಳೆಯದಾಗಬೇಕು ಎಲ್ರಿಗೂ ಅಂತ. ಇದಕ್ಕೆ ನಾವು 50 kg ಕಡಲೆ ಹಿಟ್ಟು, 75 kg ಸಕ್ಕರೆ,
6 ಕೆ ಜಿ ಗೋಡಂಬಿ, 6 ಕೆ ಜಿ ಬಾದಾಮಿ, 6 ಕೆ ಜಿ ದ್ರಾಕ್ಷಿ ಮತ್ತು 15 ಗ್ರಾಮು ಕೇಸರಿ. ಯಾರೋ ಖರ್ಚು ಮಾಡಿ ಮಾಡಿಸ್ತಾರೆ, ಮಾಡೋಕ್ಕೊಂದು ಶಕ್ತಿ ಬೇಕು. ನಮ್ಮ ಸ್ನೇಹಿತ ರಾಮಕೃಷ್ಣ, ನಾವು ನಮಗಿದೊಂಥರ ಆನಂದ, ಅಳ್ತಾ ಇರೋದಲ್ಲ, ಮಾಡೋಕ್ಕೆ ಖುಷಿ, ಒಂದು ಶಕ್ತಿ ಕೊಟ್ಟಿದ್ದಾಳೆ ತಾಯಿ. ಅದೇ ರೀತಿ ಎಲ್ಲರಿಗೂ ಆ ಶಕ್ತಿ ಕೊಡಲಿ, ಬದರಿಗೆ ಇನ್ನೂ ಜಾಸ್ತಿ ಜನಗಳಿಗೆ ಇದನ್ನು ಹಂಚಿ ಆ ತಾಯಿ ಸೇವೆ ಮಾಡಲಿ ಅಂತ ಕೇಳ್ತೀವಿ. ಅಂದರೆ ಈಗ ಗಾತ್ರವನ್ನು ನೋಡಿದರೆ ತಯಾರಿಸ್ಲಿಕ್ಕೆ ಏನೆಲ್ಲ ತಮಗೆ ಸವಾಲಾಗಿತ್ತು ಅಂತ? ಆ್ಯಕ್ಚುಲಾಗಿ ಇದನ್ನು ಒಂದು ಉಂಡೆ ಕಟ್ಟೋದೇ ದೊಡ್ಡ ಸಮಸ್ಯೆ ನಮಗೆ. ಏನಾಗಿದೆ, ನಾವು 35 ವರ್ಷದಲ್ಲಿ ಶುರು ಮಾಡಿದಾಗ ಒಂದು ಸಣ್ಣ ಗಾತ್ರದ್ದು ಅಂತ ಹೇಳಿದ್ದು, ಬರ್ತಾ 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 ತಾಯಿಗೆ ಪ್ರೀತಿ ಆಯಿತು ನಮ್ಮ ಕೆಲಸಗಳು ನೋಡಿ, ಇಲ್ಲ ಅವನ ಒಂದು ಸೇವೆ ನೋಡಿದಾಯ್ತು, ವೃದ್ಧಿಸ್ಕೊಂಡು ಬರ್ತಾನೆ ಇದ್ದಾಳೆ, ಇನ್ನೂ ಮಾಡು ಅಂತ ಆ ಶಕ್ತಿ ನಮಗೂ ತುಂಬ್ತಾ ಇದ್ದಾಳೆ. ಈಗ ಈ ಲಾಡು ನೀವು ಬಂದು ಹೇಳಿ ನಮ್ಗೆ ಅದೊಂದು ತೋರಿಸಿದಾಗ ಒಂದು ಸವಾಲಾಯಿತು, ಇದು ಹೆಂಗೆ ಮಾಡೋದು ಅಂತ. ಮತ್ತು ಇವತ್ತು ಚಾಮುಂಡೇಶ್ವರಿ ಜನ್ಮದಿನೋತ್ಸವ, ನಾವು ನಿನ್ನೆ ಮಾಡಿದ್ರೆ ಇದೇನು ಪ್ರಯೋಜನ ಇಲ್ಲ, ಇವತ್ತೇ ಮಾಡಬೇಕು. ಹಾಗಾಗಿ ನಮ್ಮ ಸ್ನೇಹಿತ ರಾಮಕೃಷ್ಣ, ನಾವು ಹೆಚ್ಚು ಕಡಿಮೆ 50 ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಇದನ್ನು ಬೆಳಗ್ಗೆ ಶುರು ಮಾಡಿದ್ವಿ 6 ಗಂಟೆಯಲ್ಲಿ. 6 ಗಂಟೆಗೆ ಶುರು ಮಾಡಿ ಅದನ್ನು ಒಬ್ಬೊಬ್ಬರೂ ಲಾಡು ಕಾಳನ್ನು 2 ಇದರೊಳಗಡೆ ಹೊಡೆದು ಅದಕ್ಕೆ ಪಾಕ ಮಾಡಿ ಅದಕ್ಕೇನು ಇಂಟಿಗ್ರೇಟ್ಸ್ಗಳು ಬೇಕು ಎಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಲಾಕತ್ ಮಾಡಿ, ಅದು ಹದ ತಪ್ಪೋಗ್ಬಿಟ್ರೆ ಅದು ಉಂಡೆ ಬರೋಲ್ಲ, ಅದು ಮೇಯ್ನು. ಇದೆಲ್ಲ ಮಾಡಿ ಇನ್ನೇನು ಕೆಲವೇ ಇದು ಹೋಗಿ ಆ ತಾಯಿಗೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಇದಾಗಿದೆ. ಮತ್ತು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಇದೇ ಥರ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇದು ಬಾಣಸಿಗರ ಮಾತು. ಖಂಡಿತವಾಗಿ ಒಂದು ಸವಾಲಿನ ಕೆಲಸ, ಯಾಕಂದರೆ ಸಣ್ಣ ಲಾಡುವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಉಂಡೆ ಕಟ್ಟುವಾಗ ಅದು ಒಡೆದೋಗ್ತದೆ. ಆದರೆ ಈ ರೀತಿಯಾಗಿ ಬೃಹದಾಕಾರದ 30 kg ತೂಕದ ಲಾಡುವನ್ನು ಮಾಡುವಂಥದ್ದು ಸವಾಲಿನ ವಿಚಾರ. ಆದರೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ನೀಡಿದ್ದಾಳೆ, ಆಕೆಯ ಶಕ್ತಿಯಿಂದಾಗಿಯೇ ಈ ಲಾಡು ಮೂಡಿ ಬಂದಿದೆ ಅನ್ನೋದು ಬಾಣಸಿಗರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.